ಕೃತಿಯನರ್ತು ತರುಣಿಯ ಕೃತಿಯನರ್ತು ಶಾಪ ಸ್ಮರಿಸುತ್ತೀ ದೃಪನ ಮಹಾಭಿಜನೆಂಬುದರಿತಾಗ ಗಂಗೆಯು ಲಲನೆಯ ಕರಪಲ್ಲವದಲ್ಲಿ ಲಲನೆಯು ಕರಪಲ್ಲವದಲ್ಲಿ ಜಲವನು ತಂದಿರೆಯೇ ಕೋಪ ಎಚ್ಚೆತ್ತಾಗೆ ಕೋಪ ಚಲುವಿಗೆಗಳ ಕಾಣುತ್ತ ತಾಳಿ ಯೋಚಿಸುತ್ತಿದ್ದೋ ಬಾಲೆಯ ಚಲುವಿಗೆಗಳ ಕಾಣುತ್ತ ಭ್ರಮೆಯು ತಾಳಿ ಯೋಚಿಸುತ್ತಿದ್ದ
ತಂಪಾದ ನೀರು ನನ್ನ ಮಗವನ್ನ ಆರಿಸಿದಾಗ ಏನೋ ಒಂದು ಚೈತನ್ಯ ಉಲ್ಲಾಸ. ಹಾಗೆ ಮೈ ಮುರಿದು ಎದ್ದು ನೋಡಿದರೆ ಎಂತಹ ಸೌಂದರ್ಯದ ನಿಧಿ, ಎಂತಹ ಚೆಲುವಿನ ಖಣಿ, ಎಂತಹ ಅಪರೂಪದ ವಯ್ಯಾರ. ಯಾರಾಗಿರಬಹುದು ಇವಳು? ಇವಳ ರೂಪವನ್ನು ವರ್ಣಿಸುವುದಿದ್ರೆ ನೈಗುರುಳ, ಬಿಡುವುಡಿಯ, ಅವಳಾದರದ, ಕಂಬು ಕಂಠದ, ಕರ್ಣನೇನದ, ಸಂಪಿಗೆಯ ನಾಸಿಕದ ಹಂಸದ ಮನೆ, ವರ್ಣನಾತೀತವಾದಂತಹ ರೂಪವನ್ನು ಹೊತ್ತು ನನ್ನ ಕಣ್ಣಿನ ಭಾಗದಲ್ಲಿ ಗೋಚರವಾಗುವಳು ನಿಜವಾಗಿಯೂ ನಾನು ಕಾಣುತ್ತಿರುವ ಹೆಣ್ಣಾಗಿರಬಹುದೇ? ಅಲ್ಲ, ಕನಸಿನ ಲೋಕದಲ್ಲಿ ಪ್ರಮಾತ್ಮಕವಾಗಿ ಏನಾದರೂ ನಾನು ನೋಡುತ್ತಿರಬಹುದೇ? ಇಲ್ಲ, ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವರೇ ವಿನೂತನವಾದಂತಹ ಗೆಲುವಿಕೆಯನ್ನು ನೀನು ಕಾಣಬೇಕು ಎನ್ನುವ ಹಾಗೆ ನನ್ನತ್ತ ಪ್ರಚೋದಿಸಿ ಇಂತಹ ಒಂದು ರೂಪವನ್ನು ಅರ್ಥವಾಗಿಯೂ ಕಳುಹಿಬಿಟ್ಟಿದ್ದಾನೆಯೇ? ಯಾರಾಗಿರಬಹುದು ಇವಳು? ಇವಳ ಅಪ್ಪ ಅಮ್ಮ ಹಿಂದೆ ಮುಂದೆ ಯಾವ ಲೋಕ ಏನು ಹೆಸರು ಯಾವುದೂ ನನಗೆ ಗೊತ್ತಿಲ್ಲ. ಆದರೆ ಇವಳು ಇದ್ದಾಳೆ ಎನ್ನುವುದು ಗೊತ್ತಲ್ಲ. ಹಾಗಾಗಿ ಯಾರೋ ಏನೋ ಎಂತದ್ದು ಅಂತ ನಮ್ಮಷ್ಟಕ್ಕೆ ನಾವು ಯೋಚಿಸುವುದಕ್ಕಿಂತ ಇವಳನ್ನೇ ಕೇಳಿದರೆ ಯಾರೇ ಯೋರಿ ಚದುರಿ ಮಾರಸತಿ ವೈಯಾರೆ ವಿಧುಮುಗಿ 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 ವೈಯಾರೆ ವಿಧುಮುಗಿ 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 ಸುಗುಡೆ 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 ನೀರ ಬದಿಯೋ ಸ್ವಾರಿಯೇ ನೀರಜಾಪಗಿ ಸುಗುಡೆ ನೀರ ಬದಿಯೋ ಸ್ವಾರಿ ನೀರಜಾಪಗಿ ನೀರುಳಿರ್ಪವಾರಿ ಕನ್ಯೆ ದಾರಿ ತಪ್ಪಿದೆ ನೀರುಳಿರ್ಪವಾರಿ ಕನ್ಯೆ ದಾರಿ ತಪ್ಪಿದೆ ನಿನಗೆ ದಾರಿ ತಪ್ಪಿದೆ ನಿನ್ನ ಊರದಲ್ಲಿ ಯಾರು ಬಿದ್ದನು ನಾರಿ ಸುಷ್ಮಿತೆ ನಿನ್ನ ಊರದಲ್ಲಿ ಯಾರು ಬಿದ್ದನು ನಾರಿ ಸುಷ್ಮಿತೆ ಯಾರೇ ಚದುರೆ ಮಾರ ಸತಿ ವೈಯಾರೆ ವಿಧುಮುಗಿ ಯಾರೇ 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 ನೀನು ಚದುರೆ ಎನ್ನುವುದರಲ್ಲಿ ಸಂದೇಹ ಇಲ್ಲ. ದಿಕ್ಕುಮುಖಿಯಾದ, ಸುಲಲಿತವಾಗಿಯಾದ, ಸಾಲಂಕೃತೆಯಾದ, ಒಂದಿನಿತೂ ಧೂಳಿಲ್ಲದೆ ಇರುವಂತಹ ಶುಭ್ರವಾದ ವಸನವನ್ನುಟ್ಟು ವಯ್ಯಾರದಿಂದ ಕಂಡು ಬರುತ್ತಿರುವಂತಹ ನಿನ್ನನ್ನು ಮಾಡುವುದೇ ನನ್ನ ಕಣ್ಣುಗಳಿಗೆ ಪುಣ್ಯ ಅಂತ ಒಂದರ್ಥದಲ್ಲಿ ಅನಿಮಿಷವಾಗಿಯೇ ನಾನು ನೋಡುವುದಕ್ಕೆ ತೊಡಗಿದೆ. ನನಗೆ ನಿಮಿಷವೇ ಉಂಟೋ ಇಲ್ವೋ ನನಗೆ ಈಗ ಅನುಮಾನ. ರೆಪ್ಪೆಗಳಿಲ್ಲದೆ ಇದ್ರೆ ಮುಚ್ಚುವುದಿಲ್ಲ ಎಂದು ಹೇಳಿದೆ.
ಸಾಧ್ಯವೇ ಇಲ್ಲ. ನಿನ್ನನ್ನು ಕಾಣುವಾಗಲೂ ರತ್ನ ಬೇಕು ಅಂತ ಯಾರಾದ್ರೂ ಯೋಚಿಸಿ ಅಲ್ಲ. ಈ ಸಲಿಲ ಅಂದ್ರೆ ಇದು ಗಂಗಾ ನದಿಯ ತಟಾಕ. ಈ ತಟದಲ್ಲಿ ಹರಿಯುತ್ತಿರುವಂತಹ ವಾಹಿನಿಯ ಸನಿಹದಲ್ಲಿ ಉಪ್ಪಳಾದ ನೀರು ದಾರಿ ತಪ್ಪಿ ದಾರಿಗಾಗಿ ಯಾರನ್ನಾದ್ರೂ ಕಾಯುತ್ತೇವೆಯಾ? ಕಾಯುವುದು ಯಾರನ್ನ? ಹಾಗಾದ್ರೆ ಯಾರನ್ನು ಕಾಯುವುದಲ್ಲ. ನಿಮ್ಮ ಭಾವನೆ ತಪ್ಪಾಯಿತು. ನಾನು ಯಾರನ್ನೂ ಕಾಯುತ್ತಿರುವುದಷ್ಟೇ ಅಲ್ಲ, ಯಾರನ್ನೂ ಕಾಯುತ್ತಿರುವವಳಲ್ಲ. ಯಾರ ನಿರೀಕ್ಷೆಯೂ ನನಗಿರಲಿಲ್ಲ. ಆದ್ರೆ ನಿನ್ನ ಕಣ್ಣನ್ನು ನೋಡುವಾಗ ಏನೋ ನಿನಗೆ ಬೇಕಾಗಿದೆ, ಏನೋ ನಿನಗೆ ಉಂಟಾಗಬೇಕಾಗಿದೆ, ಯಾರಿಂದಲೋ ಏನೋ ಪಡೆಯುವುದಕ್ಕೆ ನೀನು ಕಾತರದಲ್ಲಿದ್ದಿ ಅಂತ ನಿನ್ನ ನೋಟದಿಂದ ಅರ್ಥ ಆಗ್ತದೆ. ಹಾಗಾಯಿತೆ. ನಿನ್ನ ಕಣ್ಣ ಪಾಪೆಯಲ್ಲಿ ನನ್ನ ದೃಷ್ಟಿಯನ್ನು ಇಳಿಸಿ ಅಂತರಂಗವನ್ನೊಮ್ಮೆ ನೋಡಿದರೆ ಯಾವುದೋ ಒಂದು ಕೊರತೆಯ ತುಣುಕು ನಿನ್ನ ಅಂತರ ಭಾವದಲ್ಲಿ ಗುರುತಿಸಲ್ಪಡುತ್ತದೆ. ಆದ್ದರಿಂದ ಸ್ಪಷ್ಟವಾಗಿ ಚೊಕ್ಕವಾಗಿ ಹೇಳಿಬಿಡ್ತೇನೆ ನಾನು. ಏನು? ಯಾರು ನೀನು? ಏನು ಹೆಸರು? ಯಾರು ನಿನ್ನ ತಂದೆ? ಏನು ನಿನ್ನ ಉದ್ಯೋಗ? ನಿನ್ನ ಹಿಂದೆ ಮುಂದೆ ಆಚೆ ಈಚೆ ಬಂಧು ಬಳಗ ಯಾರಾದರೂ ಇದ್ರೆ ಇದ್ದರೆ ನಿನಗೆ ಮದುವೆಯಾಗಿದ್ದರೆ ನಿನಗೆ ಗಂಡ ಎನ್ನುವುದಾಗಿದ್ದರೆ ಅಲ್ಲ, ಅದೇನು ದರೆ? ಅಲ್ಲ ದರೆ, ನಿನ್ನನ್ನು ನೋಡುವಾಗ ನನಗೇನು ಕುರುಹಾಗಿ ಕಾಣಿಸ್ತಾ ಇಲ್ಲ. ಮದುವೆಯಾದವಳು ಪಂಚವಸ್ತುಗಳಿಂದ ಕೂಡಿರಬೇಕು ಅಂತ ಲೆಕ್ಕ. ನಿನ್ನ ಕೊರಳಲ್ಲಿ ಕಡಿಮಣಿಯನ್ನು ನಾನು ಕಾಣುವುದಿಲ್ಲ, ಕಾಲಲ್ಲಿ ಕಾಲುಂಗುರವನ್ನು ನಾನು ನೋಡುವುದಿಲ್ಲ. ಅದರ ಪ್ರಾದೇಶಿಕವಾದ ವ್ಯತ್ಯಾಸದಲ್ಲಿ ಹೌದವರಲ್ಲಿ ಉಂಟು. ಒಂದೊಂದು ಕಡೆ ಒಂದೊಂದು ರೀತಿ ರೀತಿ. ಒಮ್ಮೆಲೆ ನನ್ನಲ್ಲಿ ಉಂಟು ಅಂತ ತೆಗೆದು ನೀನು ಹೀಗೆ ತೋರಿಸಿದ್ರೆ ಕಷ್ಟ ಅಲ್ವಾ? ಆ ಸಂಪ್ರದಾಯ ನಮ್ಮಲ್ಲಿಲ್ಲ. ಏನೋ ಗೊತ್ತಿಲ್ಲ ನಿನ್ನ ಹೊಸ ಪರಿಚಯ. ಇದು ಮುಖ ಹೊತ್ತು ಅಂತ ನಿಮಗೆ. ಹೌದು, ನಾನು ಇಷ್ಟರವರೆಗೆ ನೋಡಲೇ ಇಲ್ಲ. ಹಾಗೆ ನನ್ನನ್ನು ನೀವು ಹೊಸ ಪರಿಚಯ. ಆದ್ದರಿಂದ ನಾ ಕೇಳು, ಏನು ಇಲ್ಲಿ ಏನು ಯಾರಾದ್ರೂ ಸಂಬಂಧಿಕರಿದ್ದಾರ? ಹಾಗೆ ಬಂದವಳೇನಾದ್ರೂ 2 ದಿವಸ ಬಿಟ್ಟು ಹೋಗೋಣ ಅಂತ. ನೀವು ಹಾಗೆ ಬಂದದೇನಲ್ಲ, ನಾನು ಹಾಗೆ ಬಂದದಲ್ಲ. ನಾನು ಯಥಾರ್ಥಕ್ಕಾದ್ರೂ ಒಂದು ಹರಿಣವನ್ನು ಬೆನ್ನಟ್ಟಿಕೊಂಡು ಬಂದವ. ಗಮನಿಸಿದೆ. ಹರಿಣ ಸಿಗ್ಲಿಲ್ಲ ಬಿಡು, ಹರಿಣಾಕ್ಷಿಯಾದ ನೀ ಸಿಕ್ಕಿದೆಯಲ್ಲ. ಬಹುಶಃ ಹರಿಣ ಈ ಹರಿಣಿ ಏನಾಯ್ತು? ನನಗೆ ಕುತೂಹಲ ಹೆದರು. ತಪ್ಪಲ್ಲ, ನೀನು ಯಾರು ಅಂತ ಕೇಳಬಹುದು. ನಾನು ಮೊದಲಿಂದಲೂ ಹಾಗೆ ಕಂಡದ್ದನ್ನು ಅರ್ಥ ನೋಡಿ ಬಿಡುವ ಅಭ್ಯಾಸವೇ ಇಲ್ಲ. ಅದು ಹೌದು, ಗಂಡ ಆಗಲಿ ಹೆಣ್ಣಾಗಲಿ ಕುತೂಹಲ ಅನ್ನೋದು ಸಹಜವಾದದ್ದು. ಅದರಲ್ಲಿಯೂ ಹೊಸ ಪರಿಚಯ, ಇಬ್ಬರು ಅಪರಿಚಿತರು. ಪ್ರಶ್ನಿಸಿದ್ರೆ ತಪ್ಪಲ್ಲ. ನೀನ್ ಯಾರು? ಪರಿಚಯ ಅಯ್ಯ ಊರವರಿಗೆ ನಾಮ ತಿಳಿಯೇ ಯಾರು ಬಿದ್ದನೋ ಎಂಬುದರಿಗೆ
ನಾವು ಮನಸ್ಸಿನಲ್ಲಿ ಯಾವ ವ್ಯವಹಾರವನ್ನು ಮಾಡದೆ ಮತ್ತೆ ಹೆಣ್ಣುಮಕ್ಕಳು ಸಿಕ್ಕವರಿಗೆಲ್ಲ ಪರಿಚಯ ಹೇಳುವುದು ನಮಗೂ ಇಷ್ಟದ ವಿಷಯ. ಸಿಕ್ಕವರಿಗೆಲ್ಲ ಹೇಳಬಾರ್ದು, ಅದು ಸರಿ. ಆದ್ರೆ ಕಾಣುವ ಕಣ್ಣಿಗೆ ಹೇಗೆ ಕಾಣಿಸ್ತಾರೆ ಅನ್ನೋದು ಪ್ರಧಾನವಾಗ್ತದೆ. ಹೌದು, ದಾರಿಯಲ್ಲಿ ಯಾವನೋ ಒಬ್ಬ ಸಿಗ್ತಾನೆ, ಅವನ ನಡೆಯಿಂದ ಅವನ ನುಡಿಯಿಂದ ಅವನ ಸಂಸ್ಕಾರ ಏನು ಅಂತ ತಿಳಿದು ಬರ್ತದೆ. ಪಂಚಮಕಾರಗಳಿಂದ ಅವನೇನು ಹೇಗೆ ಅಂತ ತಿಳಿಯುವುದಕ್ಕೆ ಸಾಧ್ಯ ಉಂಟು. ಜ್ಞಾನಿಗಳು ಸೂಚ್ಯವಾಗಿ ತಿಳಿಸಿದ್ದಾರೆ. ಅಪರಿಚಿತರನ್ನು ತಿಳಿಬೇಕು ಅಂತಾದ್ರೆ ಒಂದೆರಡು ವಾಕ್ಯ ಅವರನ್ನು ಸರಿಯಾಗಿ ಆಲಿಸಿದ್ರೆ ಸಾಕಾಗ್ತದೆ. ಹೌದು, ಕುಲವನಾಲಗೆ ಹಿತು ಅಲ್ಲವೇ? ಬಳಸುವ ವಾಕ್ಯಗಳಿಂದ ಅವನೆಂಥವನು, ಅವನ ಮನೆತನ ಎಂಥದ್ದು, ಅವನ ಸಂಸ್ಕಾರ ಎಂಥದ್ದು, ಸಭ್ಯನಾಗಿರುವವನೇ, ಮಾತನಾಡಿಸಿ ಮನ್ನಣೆ ನೀಡುವುದಕ್ಕೆ ಸಾಧ್ಯ ಉಂಟೆ, ಮಾತನಾಡಿದ್ರೆ ಏನಾದರೂ ತೊಂದರೆ ಆದೈತೆ, ಹಾಗೂ ಹಲವು ಬಗೆಯಲ್ಲಿ ಚಿಂತಿಸಬೇಕು. ಶಾಸ್ತ್ರವೇ ಹೇಳಿದ್ದಲ್ಲ, ಒಬ್ಬನನ್ನು ತಿಳಿಯಬೇಕು ಅಂತಾದ್ರೆ ಹೆಚ್ಚು ಬೇಡ, 7 ಹೆಜ್ಜೆ ಅವನೊಟ್ಟಿಗೆ ಹೆಜ್ಜೆ ಹಾಕಿದ್ರೆ ಸಾಕು. ಹಾಗಾಗಿ ಸಪ್ತಪದಿಯಲ್ಲೇ ಅದು ದಾಂಪತ್ಯ ಜೀವನ. ಆದ್ರೆ ನೋಡಿದ ಮಾತ್ರ ಕೇಳಬೇಕು ಅದಾಗುದಿಲ್ಲ. ಹಾಗೆ ಹೋಗುವವರಿಗೆ ಹೇಳಿದಂತೆ ಮುಂದೆ ಬರ್ಬೋದು, ಏನಂತೆ ಹಿಂದೆ ಬರ್ಬೋದು. ಅದನ್ನ ಬದುಕಿನ ಸಾಧ್ಯಕ್ಕೆ ಸಿದ್ಧಿಸುವುದೇ ನಡವಳಿಕೆ ಅಂತ ಅಲ್ಲ. ನೀವು ಪ್ರಶ್ನಿಸಿದಾಗ ನಿಮಗೆ ಉತ್ತರವನ್ನು ಕೊಟ್ರೆ ನನಗೆ ಯಾವ ಕೃತಿಯೂ ಆಗಲಿಕ್ಕಿಲ್ಲ. ನಾನು ಹೆಚ್ಚು ಕೇಳುವುದಿಲ್ಲ. ನಿನ್ನ ಹೆಸರೇನು, ಊರು ಯಾವುದು, ಅಪ್ಪ ಯಾವ, ಈ 3 ಪ್ರಶ್ನೆಗೆ ನೀನು ಉತ್ತರ ಕೊಟ್ರೆ ನಿನ್ನನ್ನು ಎಲ್ಲಿಯೂ ಹುಡುಕುವುದು. ಅದೇ ಭಾಷೆ. 3 ಹೆಸರನ್ನು ಬರೆದು ಯಾರಲ್ಲಿ ಕೊಟ್ಟರು, ಇಂಥ ಹೆಸರಿನವರು, ಇಂಥ ಊರಿನವರು, ಇಂಥವರ ಮಗಳು, ಆಮೇಲೆ ಒಂದು ಬಲವಾದ ಆಧಾರ ಆಗ್ತದೆ. ಹೌದು, ಅಷ್ಟು 3 ಸಿಕ್ಕಿದ್ರೆ ಆಧಾರ ತೆಗಿಲಿಕ್ಕೆ ಬರ್ತದೆ. ಅಷ್ಟು ಸಿಕ್ಕಿದ್ರೆ ಎಲ್ಲಿ ಅವರು ಹೇಗಿರುವ ಅಂತ ಗೊತ್ತಾಗ್ತದೆ. ಹೌದು, ಆದ್ರೆ ಕಲವರಿಕೆ ಆಗಿ ಗೊತ್ತೇ. ಯಾಕೆ? ನೀವು ಕೇಳಿದ ಯಾವ ಪ್ರಶ್ನೆಗೆ ಉತ್ತರ ಕೊಡುವ ಅಂತ ಹೇಳಿದ್ರೆ ನಾನು ಉತ್ತರದ ಸಿದ್ಧತೆಯನ್ನು ಮಾಡಿಕೊಳ್ಳದೆ. ನಾನೇನು ಪರೀಕ್ಷೆಗೆ ಪ್ರಶ್ನೋತ್ತರ ಕೇಳ್ತಾ ಇರುವ ಇಲ್ಲಿ ಅದಲ್ಲ. ನಾನು ಕೇಳಿದ್ದು ನಿನ್ನ ಹೆಸರು, ಹಾಗೆ ನಾ ಕೇಳಿದ್ದು ನಿನ್ನ ಊರಿನ ಹೆಸರು, ನಾ ಕೇಳಿದ್ದು ನಿನ್ನ ಅಪ್ಪನ ಹೆಸರು. ಹೌದು, ನಿನ್ನ 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 ಅಂತ ನೀವು ಮತ್ತೆ ಮತ್ತೆ ಒತ್ತಿ ಹೇಳ್ತಾ ಇದ್ದೀವಿ. ಹೌದು, ಹಾಗೆ ಹೇಳುವಲ್ಲಿ ನನ್ನದು ಅಂತ ಏನೂ ಇಲ್ಲ, ಹಾಗಾಗಿ ತಡವರಿಕೆ ಅಂತ ಅವ್ರಿಗೆ ಹೊರಟದ್ದು ನಾವು. ನಿನಗೆ ಊರಿಲ್ಲ? ಇಲ್ಲ, ನಮ್ಮ ನೋಡುವಾಗ ಒಂದು ಊರಿನ ಒಡಿಸ ಗೊತ್ತಾಗ್ತದೆ ನನಗೆ. ಅಲ್ಲ, ಒಂದು ಊರೇ ಇಲ್ಲ. ಯಾವ ಊರು ಅಂತಲ್ಲ, ಊರೇ ಇಲ್ಲ. ಗೊತ್ತಿರುವ ಹಾಗೆ ನಿನಗೆ ಊರೇ ಇಲ್ಲ. ಯಾಕಿಲ್ಲ ನೋಡಿ, ಅದು ಎಷ್ಟು ದೂರಕ್ಕೆ ಹರಿಯುತ್ತದೆ. ನಿರ್ದಿಷ್ಟವಾಗಿ ಇಂಥದ್ದೇ ಜಾಗಕ್ಕೆ ಸೇರಿಸುತ್ತ ಹೇಳಲಿಕ್ಕೆ ಬರ್ತದ? ಇಲ್ಲ ಇಲ್ಲ, ಎಲ್ಲಿಯೋ ಹುಟ್ಟುತ್ತದೆ, ಎಲ್ಲಿಗೋ ಹೋಗಿ ಸೇರ್ತದೆ. ಯಾವುದೋ ಒಂದು ಮೂಲ, ಯಾವುದೋ ಒಂದು ಕೇಂದ್ರ ಸ್ಥಾನವಾಗಿ ಹೋಗ್ತದೆ. ಆದ್ರೆ ಈ ಪ್ರದೇಶದ ಇಡೀ ವಿಸ್ತೀರ್ಣವನ್ನು ಗಂಗಾ ನದಿಯ ತಟಾಕ ಹೀಗೆ ಹೇಳುವವರಿದ್ದಾರೆ. ಹಾಗೆ ಎಷ್ಟು ವಿಸ್ತೃತಗೊಂಡಿದೆ, ಎಷ್ಟು ವಿಸ್ತೀರ್ಣಕ್ಕೆ ಹರಡಿದೆ, ಅಷ್ಟೆಲ್ಲವೂ ನನ್ನದೇ ಊರು ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಬಿಡು, ನಿನ್ನ ಅಪ್ಪನ ಹೆಸರು, ನಿನ್ನ ಊರು ಬೇಡ ನಮಗೆ. ನಿನ್ನ ಅಪ್ಪನ ಹೆಸರು ಹೇಳ, ಅದು ಗೊತ್ತಾಗ್ತದೆ ನಿನ್ನ ಅಪ್ಪ ಯಾವ ಊರಿನವ ಅಂತ. ಯಾಕೆ ಏನು ನಾನೇನಾದ್ರೂ ಬೇಡದು ಕೇಳಿಲ್ಲ. ಅಯ್ಯೋ, ಅಪ್ಪನದ್ದು ಬೇಡದು ಹೇಗಾಗ್ತದೆ? ಒಂದು ಅಪ್ಪನ ಹೆಸರು ಕೇಳಿದ್ದು ನಾನು, ಗೊತ್ತಿಲ್ಲ. ಅಮ್ಮನ ಹೆಸರು, ಅಮ್ಮನ ಹೆಸರು ಗೊತ್ತಿದ್ರೆ ಅಪ್ಪ ಯಾರು ಗೊತ್ತಾಗುದಿಲ್ಲ ನನಗೆ. ಅಮ್ಮ ಹೇಳ್ತಾಳೆ, ಎಂತ
ನಾನು ಒಂದೊಂದೇ ನಿನಗೆ ಸುಲಭ ಆಗಲಿ ಅಂತ ಕೇಳು. ಪ್ರಪಂಚದ ಮೊದಲ ಸತ್ಯ ಯಾವುದು? ಅಮ್ಮ. ಅಮ್ಮ. ಹೌದು. ಎರಡನೇ ಸತ್ಯ ಯಾವುದು? ಅಪ್ಪ. ಅಮ್ಮ ಕೈ ನೀಡಿ ಯಾರನ್ನ ತೋರಿಸ್ತಾಳೋ ಅವನೇ ಅಪ್ಪ, ಅವನೇ ಅಪ್ಪ. ಹೌದು ಅಲ್ವಾ? ನಿನ್ನ ಅಮ್ಮ ಯಾರನ್ನು ತೋರಿಸಲಿಲ್ಲ. ಇದ್ರೆ ಅಲ್ಲ ತೋರಿಸುದು ಅಲ್ಲ, ಅದು ಅಮ್ಮ ಅಂತ ಇದ್ದ ಮೇಲೆ ಅಪ್ಪ ಅಂತ ಇರ್ಬೋದು. ಬಹುಶಃ ಅವಳಿಗೆ ತೋರಿಸಲಿಕ್ಕೆ ಸಮಯ ಸಿಗ್ಲಿಲ್ಲ ಕಾಣ್ತದೆ. ಹಾಗೇನು ಹಾಗೆ ಗಂಡ ಹೆಂಡರಿಗೆ ಸರಿ ಬರಲಿಲ್ಲ ಅಂತ ದೂರ ಹೋಗಿದ್ದಾರೆ, ಬೇರೆ ಬೇರೆ ಮನೆ ಮಾಡಿದ್ದಾರೆ ಅಂತ ಹೇಳಿದಾನೆ. ಅದು ಕೆಲವು ಸಲ ಗಂಡನಿಗೆ ಕೋಪ ಇದ್ರೆ ಹುಟ್ಟಿದ ಮಕ್ಕಳಲ್ಲಿ ಅಪ್ಪನ ಹೆಸರು ಹೇಳುದು. ಹಾಗೆಲ್ಲ ಎಷ್ಟೆಲ್ಲ ಆಗಿದೆ ಗೊತ್ತುಂಟ. ಕಡೆಗೆ ಈ ಮಕ್ಕಳು ಹುಡುಕುದು ಅಪ್ಪ ಎಲ್ಲಿದ್ದಾನೆ, ಅಪ್ಪ ಎಲ್ಲಿದ್ದಾನೆ. ಇಲ್ಲಿ ಯಾವ ತೊಂದರೆ ಇಲ್ಲ. ಆಯ್ತು ಬಿಡು, ಯಾಕೆ? ನಿನ್ನ ಒಂದು ಹೆಸರಾದ್ರೂ ಹೇಳು. ಅಪ್ಪನ ಹೆಸರು, ಅಮ್ಮನ ಹೆಸರು, ಊರಿನ ಹೆಸರು ಯಾವುದೂ ಇಲ್ಲಲ್ಲ. ಅಮ್ಮ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಅಪ್ಪ ಯಾರು ಅಂತ ಗೊತ್ತಿಲ್ಲ, ಗೊತ್ತಿಲ್ಲ. ಊರು ಯಾವುದು ಅಂತ ಮೊದಲೇ ತಿಳಿದಿಲ್ಲ. ಹಾ. ನಿನ್ನ ಹೆಸರು ಎಂತ ಬಿಟ್ಟು ಹೇಳಪ್ಪ ನಾನು. ನಿನ್ನ ಹೆಸರನ್ನು ಹೇಳಿ. ಹೆಸರು ಇಡಬೇಕಾದರೂ ಇದ್ರೆ ತಾನೇ ನಾವು ಹೇಳಲಿಕ್ಕೆ ಸಾಧ್ಯ. ಒಂದು ಮಗುವಿಗೆ ಸಂಸ್ಕಾರವನ್ನು ಮಾಡಬೇಕಾದಂತಹ ಹೊಣೆಗಾರಿಕೆ ಯಾರಿಗೆ ಇರ್ತದೆ? ತಂದೆ ತಾಯಿಗಳಿಗೆ. ಹೌದು. ಅವರೇ ಇಲ್ಲದ ಮೇಲೆ ಹೀಗೆ ಹೆಸರು ಅಂತ ಹೇಗೆ ಹೇಳಿಕೊಡುವುದಕ್ಕೆ ಬರ್ತದೆ? ನಿನಗೆ ನಾಮಕರಣವೇ ಆಗಲಿಲ್ವಾ? ನನಗೆ ನಾಮಕರಣ ಅನ್ನುವ ಶುಭ ಸಂಸ್ಕಾರವೇ ಆಗಲಿಲ್ಲ. ನನಗೆ ನೆನಪಿದ್ದ ಹಾಗೆ ನನಗೆ ಹೆಸರು ಗೊತ್ತಿಲ್ಲ. ಹೆಸರಿಲ್ಲ, ಹೆಸರಿಲ್ಲ, ಊರು ಗೊತ್ತಿಲ್ಲ, ಇಲ್ಲ, ಅಪ್ಪ ಯಾರು ಅಂತ ಗೊತ್ತಿಲ್ಲ. ನೀವು ಎಂತದ್ದು ಕೇಳಿದ್ರು ನಾವು ಇಲ್ಲ ಅಂತ ಹೇಳಿ. ಅಮ್ಮನನ್ನು ನೋಡ್ಲಿಲ್ಲ. ಅಮ್ಮ ನನ್ನ ಏನು ನಿನಗೆ ಹರಿಕೆಯ ನಾನೇನು ಕೇಳಿದ್ರು ಇಲ್ಲ ಅಂತ ಹೇಳ್ಬೇಕು ಅಂತ? ಅಲ್ಲ, ಹಠ ಅಲ್ಲ, ಮತ್ತೆ ಗೊತ್ತಿದ್ರೆ ಅಲ್ವೇ ಹೇಳುದು. ಹಾಗಾದ್ರೆ ನೀನು ಬದುಕಿದ್ದೆ ಹೇಗೆ ಅಂತ ಬೇಕಲ್ಲ. ಅಪ್ಪ ಇಲ್ಲ, ಅಮ್ಮ ಇಲ್ಲ, ಊರಿಲ್ಲ, ಹೆಸರಿಲ್ಲ, ಅನಾಥನು ನೀನು. ಮತ್ತೆ ಬದುಕಿದೆ ಹೇಗೆ? ನೋಡಿ, ನಮ್ಮವರು ಸನಾತ ಬಂಧುಗಳು ನನ್ನನ್ನು ಬೇರೆ ಮನೆಯ ಹುಡುಗಿ ಅಂತ ಭಾವಿಸಲೇ ಇಲ್ಲ. ನಮ್ಮ ಮನೆಯ ಹುಡುಗಿ ಅಂತ ತಿಳಿದು ತಮ್ಮ ಮನೆಗೆ ಕರೆದು ಕೈ ತುತ್ತನ್ನ ಕೊಟ್ಟು ಸಭ್ಯ ಸಂಸ್ಕಾರವನ್ನ ಇತ್ತು ನನ್ನ ಇಷ್ಟೆತ್ತರಕ್ಕೆ ಬೆಳೆಸಿದವರಿದ್ದಾರೆ ನಮ್ಮ ಬಂಧು ಬಾಂಧವರು. ವ್ಯಕ್ತಿಗೆ ಯಾವುದು ಸರಿ ಇದ್ದೇ ಇಲ್ಲ. ನೆರೆಮನೆಯನ್ನು ಒಳ್ಳೆಯಬೇಕು ಅಂತ ಇದಕ್ಕೆ ಹೇಳು. ನೆರೆಮನೆ ಒಂದು ಒಳ್ಳೇದಿದ್ರೆ ನೆರೆ ಬಂದರೂ ತೊಂದರೆ ಇಲ್ಲ, ಜನೆ ಬಂದ್ರು ಅಡ್ಡಿ ಇಲ್ಲ. ಬಹುಶಃ ನಿನ್ನ ಪ್ರಾಯದ ಹೆಣ್ಮಕ್ಕಳಿದ್ದವರೆಲ್ಲರೂ ನಿನ್ನನ್ನು ಕೊಂಡೋಗಿ ಸಾಕಿ ಅವರು ಹಾಕುವ ಬಟ್ಟೆಯನ್ನೇ ನಿನಗೂ ಹೊಳತನ್ನು ಕೊಟ್ಟು ಬಹುಶಃ ನಿನ್ನನ್ನು ಸಾಕಿ ಸಲಹಿ ಅವರು ಉಂಡು ಉಟ್ಟು ಬಿಟ್ಟದ್ದನ್ನೆಲ್ಲ ನಿನಗೆ ಕೊಟ್ಟು ಅಥವಾ ಹೆಚ್ಚಿಗೆ ಮಾಡಿ ನಿನ್ನನ್ನೇ ಕರೆಸಿ ಏನೋ ಮಾಡಿದ್ದಾರೆ. ಉಂಡು ಬಿಟ್ಟದನ್ನು ಕೊಡುವುದಕ್ಕೆ ಮನೆಯಲ್ಲಿ ಬೇರೆ ಇರ್ತದೆ ಮನೆ ಒಂದೇ. ಇದು ಹಾಗಲ್ಲ. ಮತ್ತೆ ಉಂಡು ಬಿಟ್ಟದನ್ನು ಕೊಟ್ಟು ಸಾಕಿ ಬೆಳೆಸಿದ್ದೇ ಅಲ್ಲ. ಅವರು ಉಣ್ಣುವುದರಲ್ಲಿ ಸ್ವಲ್ಪ ನನಗೆ ಅಂತ ತೆಗೆದಿಟ್ಟೇ ಬೆಳೆಸಿದ್ರು. ಅದೇ ಉದಾರಿಗಳೆಲ್ಲ ಇರ್ತಾರೆ. ಅದು ಶಾಸ್ತ್ರವೇ ಹೇಳ್ತದೆ. ಮನೆ ಮಂದಿಗಳಿಗೆ ಊಟ ಮಾಡುವ ಹೊತ್ತು ಬರುವಾಗ ಒಂದು 2 ಗೆರೆಯಾದ್ರೂ ನೆಂಟರಿಗೆ ಅಂತ ಹಾಕಿಡಬೇಕು ಅಲ್ಲವೇ? ಹಾಗೇನೋ ಹಾಕಿಟ್ಟದ್ದನ್ನು ನೀನು ತಿಂದೆ, ನೀನು ಬೆಳೆದೆ, ಅದೆಲ್ಲ ಇಲ್ಲಿ. ಈಗ ನಾನು ಕೇಳಿದ್ದಕ್ಕೆ ಉತ್ತರ. ನಾನು ಅದೇ ಆಡಿದ್ದು. ನಿರ್ದಿಷ್ಟವಾಗಿ ಹೇಳುವುದಕ್ಕೆ ನನ್ನ ವಿಳಾಸ ಇಂಥದ್ದು ಅಂತ ನನಗೆ ಈವರೆಗೆ ಗೊತ್ತಿಲ್ಲ. ಗೊತ್ತಿದೆ, ಸ್ಪಷ್ಟವಾಗಿ ಹೇಳಬಹುದಿತ್ತು. ಹಾಗಾಗಿ ಊರ ಮಂದಿಗಳು ಯಾವ ಪ್ರೀತಿ ಅಭಿಮಾನದಿಂದ ಅಪ್ಪುಗೆಯಿಂದ ನನ್ನನ್ನು ಕರೆದ್ರು, ನೆಚ್ಚಿ ಕೊಂಡಾಡಿದ್ರು. ಅದೇ ನನ್ನ ಹೆಸರಾಗಿ ಉಳಿದಿದೆ ಬಿಟ್ಟು ಬೇರೆ ಏನೂ ಅಲ್ಲ. ಆದ್ರೆ ನಿರಾಪರಿಚಿತವಾಗಿರುವ ನನ್ನನ್ನು ನಿರ್ಭಯನಾಗಿ ನಿಸ್ಸಂಕೋಚತೆಯಿಂದಲೇ ಇಷ್ಟು ಪ್ರಶ್ನಿಸಬೇಕು ಅಂತಾದ್ರೆ ನಿನ್ನ ಕುರಿತಾಗಿ ಕೇಳಿ ತಿಳಿದುಕೊಳ್ಳಬೇಕೆನ್ನುವ ಹಂಬಲ ನನಗೂ ಉಂಟು. ಕುತೂಹಲ ಹೆಣ್ಣಿಗಿದ್ರೆ ಅಪರಾಧವೇನು ಅಲ್ಲವಲ್ಲ. ನನ್ನ ಹೆಸರು ಕೇಳಿದ್ದು ಪುಣ್ಯಾತ್ಮ. ನಿನ್ನ ಹೆಸರು ಕುಲ ಉಡುಪದಿ ಕುಲ ತಡೆಯ ನುಡಿವೆ ಶಂಕರು, ನಾನು ನುಡಿವೆ ಶಂಕರು. ನಾ ಶಂಕರು ಉಡುಪದಿ ಕುಲ ತಡೆಯ ನಾಮ ನುಡಿವೆ ಶಂಕರು, ನಾಮ ನುಡಿವೆ ಶಂಕರು. ಒಡವಿಯೊಡೆಯ ತೆಗೆದು ಹುಡುಗಿಯಿಂದ ಬೆಳಗಿ ಗೋತೆನು, ನಿನ್ನ ಬೆಳಗಿ ಗೋತೆನು. ನುಡಿಯಲೆಂದು ಕೊಡುವಂತಕೋ ಅಡಗಿ ಮಾರನು, ನುಡಿಯಲೆಂದು ಕೊಡುವಂತೆಯೋ ಅಡಗಿ ಮಾರನು. ಎನ್ನ ಮಡದಿಯಾರು
ಕುಳಿತು ಸುಖ ಪಡೆವೆ ಹರಿವನು ನುಡಿವೆ ಶಬ್ದನು ಆ ಶಬ್ದನು ಬಿಂಕದ ಬೆಳಗುವಾರ್ತಿಯಾದ ನೀನು ನಮ್ಮ ಹೆಸರನ್ನಾದರೂ ಕೇಳಿದೆಯಲ್ಲ ನಾನು ಅಂತಿಂತವನಲ್ವೇ? ನನಗೆ ಹೇಳುವುದಕ್ಕೆ ಇಲ್ಲ, ನಿಮಗೆ ಹೇಳುವುದಕ್ಕೆ ತುಂಬಾ ಇರ್ಬೋದಂತ ಧೈರ್ಯ ಉಡುಪತಿ ಕುಲದೊಡೆಯ. ಅಂದ್ರೆ ಅನಂತ ನಕ್ಷತ್ರಗಳಿದ್ದಾವೆ. ಅಂತಹ ನಕ್ಷತ್ರಗಳಿಗೆ ಯಜಮಾನ ಯಾರು? ಚಂದ್ರ. ಆ ಚಂದ್ರನಿಗೊಂದು ವಂಶ ಅಂತ ಉಂಟು. ಚಂದ್ರವಂಶ. ಆ ಚಂದ್ರ ವಂಶದಲ್ಲಿ ಪ್ರತಿ ಚಂದ್ರನ ನಾನು ಉಡುಪತಿ ಕುಲದೊಡೆಯ. ಪ್ರದೀಪ ಮಹಾರಾಜನ ಸುಪುತ್ರ. 3 ಮಂದಿಗಳಲ್ಲಿ ಮಧ್ಯದವ ಶಂತನು ಅಂತ ನನ್ನ ಹೆಸರು. ಗಜಪುರವನ್ನು ಆಳುತ್ತಾ ಇದ್ದೇನೆ. ಪ್ರಕೃತ ಅದಕ್ಕೆ ಹತ್ತಿರಾವತಿ ಎಂದೂ ಹೆಸರಿದೆ. ಅಂತಹ ನಾಡಿನ ದೊರೆಯಾದ ನಾನು ನಿನ್ನನ್ನು ಕಂಡಾಗ ಯಾವನ ಒಂದು ತೆರನಾದಂತಹ ದಣಿವಿನಿಂದ, ಬಾಯಾರಿಕೆಯಿಂದ, ಬಳಲಿಕೆಯಿಂದ ನಿನ್ನ ಉಪಕಾರವನ್ನು ನಾನು ಹೊಂದಿದ್ದೇನೆ ಎನ್ನುವುದು ಸ್ಪಷ್ಟ. ಬಿದ್ದನನ್ನು ಶೈತ್ಯೋಪಚಾರದ ಮೂಲಕವಾಗಿ ಎಪ್ಪಿಸಿದವನು ನೀನು ಎನ್ನುವುದನ್ನು ಮನಗಂಡ ನಾನು. ಒಂದರ್ಥದಲ್ಲಿ ಹೋಗುವ ನನ್ನ ಪ್ರಾಣವನ್ನು ಉಳಿಸಿಕೊಟ್ಟ ಧೀಮಂತೆ ನೀನು. ನನ್ನ ಕರ್ತವ್ಯ ಅಂತ ಮಾಡಿದ್ದೇನೆ. ಹಾಗಾಗಿ ನೀನು ನನಗೆ, ನಾನು ನಿನಗೆ ಒಂದು ಅನುಬಂಧದ ರಾಗ ಹಾಡಿದರೆ ಅನುರಾಗ. ಅನುರಾಗ ಅದು ಸರಾಗವಾಗಿ ಜೀವನರಾಗವಾಗಿ ಒಂದು ಸಂಸಾರದ ಅನುರಾಗವನ್ನ ಏನು ಅಂತ ನನ್ನ ಹೆಂಡತಿಯಾಗಿ ನೀನು ಬಂದ್ರೆ ನಿನಗೆ ನಾನು ಗಂಡನಾಗ್ತೇನೆ. ನಿಮಗೆ ಸಾನುರಾಗದ ಅಪೇಕ್ಷೆ. ಹೌದು. ಸರಸು ಸಖ್ಯ ವಿರಸ ಯುದ್ಧ ಸರಸ ಸಖ್ಯ ವಿರಸ ಯುದ್ಧ ಸರಸ ವಿರಸ ಬಿರ್ಪ ದ್ಯೂತ ಸರಸ ವಿರಸ ಬಿರ್ಪ ದ್ಯೂತ ದ್ಯೂತ ಬೆರೆತು ಸಮರಸದಲ್ಲಿ ಬಾಳುವ ಪುರುಷ ಸತಿಯರ ಬೆರೆತು ಸಮರಸದಲ್ಲಿ ಬಾಳುವ ಪುರುಷ ಸತಿಯರ ಮದುವೆಯ ಮೊದಲುಗೊಂಡ ವಿಷಯ ಮದುವೆ ಮೊದಲುಗೊಂಡ ವಿಷಯವಿದಕ್ಕೆ ರಾಜಪುರುಷನಿಗೆ ಒದಗಬೇಕು ಸಮಾನತೆಯು ಇದನ್ನು ತಿಳಿಯ ಒದಗಬೇಕು ಸಮಾನತೆಯು ಇದನ್ನು ತಿಳಿಯ 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 ಸರಸ
ಮಾಡಲಿ ಭಾಗ್ಯ ಪುರುಷ ಸತಿಯರ ಕನ್ಯಾದಾನ ಅನ್ನುವ ಪ್ರಯೋಗವು ಒಂದಿದೆ. ಏನನ್ನು ಸೂಚಿಸ್ತದೆ? ಮಾನಸಿಕವಾದ ಸಮಾನತೆ ಅನಿವಾರ್ಯ ಅನ್ನೋದನ್ನು ಇಲ್ಲಿ ಏನಿಲ್ಲ, ಏನು ಕೊರತೆ ಕಾಣುತ್ತದೆ? ಮಾನಸಿಕವಾಗಿ ನಮಗೆ ಸಮಾನತೆ ಉಂಟು. ನನ್ನ ಅಭಿವೃದ್ಧಿಗಾಗಿ ನಿನ್ನ ಅಭಿವೃದ್ಧಿಗಾಗಿ ವ್ಯತ್ಯಾಸ ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಆದ್ರೆ ಒಂದುಂಟು. ಯಾವುದು? ನೀನು ಎಲ್ಲಿಯವ, ನನ್ನ ಎಲ್ಲಿಯವರು. ನಾನು ರಾಜ. ನೀನು ನನ್ನನ್ನು ಪ್ರಶ್ನಿಸಿದಾಗ ನಾನು ತಡವರಿಸಿದ ಯಾಕೆ ಹೇಳಿಕೊಳ್ಳುವುದಕ್ಕೆ ಇದಮಿತ್ತ ಮತ್ತು ನನ್ನಲ್ಲಿ ಉತ್ತರ ಇರಲಿಲ್ಲ. ಆದ್ರೆ ನಿನ್ನನ್ನು ಪ್ರಶ್ನಿಸಿದಾಗ ಚಂದ್ರವಂಶದ ದೊರೆ, ಯೋಗ್ಯತಾ ಸಂಪನ್ನ ನೀತಿ, ಕೈಗೊಂಡು ಕಾಲಿಗೊಂದು 6 ಕಾಲುಗಳ ಸಂಖ್ಯೆ ಇರಬಹುದು, ಎಲ್ಲರಿಂದ ಸೇವೆಯನ್ನು ಕೈಗೊಳ್ಳುವಂತಹ ಒಬ್ಬ ವ್ಯಕ್ತಿತ್ವ ನಿನ್ನನ್ನು ನೆನೆದು ಅದೆಷ್ಟೋ ಮಂದಿ ಇರುವುದಕ್ಕೆ ಸಾಧ್ಯವಿಲ್ಲ. ನಾನು ಬಡವೆ, ಒಬ್ಬಳಕ್ಕೆ ನೀರಿನ ಬದಿಯಲ್ಲಿಸಿಕೊಂಡು ಜೀವನವನ್ನು ಸಾಗಿಸುವ ಅಬಲೆ, ಅನಾಥೆ ಅಂತ ಆಗಲೇ ಆಡಿದ್ದೇನೆ. ಹೀಗಿರುವಾಗ ನನಗೂ ನಿನಗೂ ಎಲ್ಲಿ ನೋಡಿದ್ರು ಹೇಗೆ ಗಮನಿಸಿದ್ದು ಪರಸ್ಪರ ಸಮಾನತೆಯನ್ನು ಕೂಡಿ ಬರುವುದೇ ಇಲ್ಲ. ಸಾಮಾನ್ಯವಾದ ಒಂದು ಬಡವರಲ್ಲಿ ಅಥವಾ ಒಂದು ಪ್ರಜಾವರ್ಗದಲ್ಲಿ ಆಗುವುದಾದ್ರೆ ಈ ಸಮಾನತೆ ಪ್ರಧಾನ ಆಗುವುದು ಇರುವ ಗೊತ್ತಿಲ್ಲ. ಆದರೆ ರಾಜಮನೆತವನಿರ್ತೀನಿ, ಒಡೆಯನಿರು, ನಿನ್ನ ಅಧಿಕಾರ ಭಾಗವನ್ನು ಗಮನಿಸುವಾಗ ಈ ಸಮಾನತೆ ಅನ್ನೋದು ಪ್ರಧಾನವಾಗ್ತದೆ. ಇಲ್ಲ ಹೋದ್ರೆ ನಾನು ನಿನ್ನ ಊರಿನಲ್ಲಿ ಒಂದು ಅಪವಾದವನ್ನು ಹೋಗ್ತದೆ. ನಮ್ಮ ಊರಿನ ಅರಸ ಹೇಳಿಕೊಳ್ಳುವುದಕ್ಕೆ ಶ್ರೀಮಂತ ಒಬ್ಬನಾಗಿ ನೀರಿನ ಬರದಲ್ಲಿ ಸಿಕ್ಕಿದಂತ ಹುಡುಗಿಯನ್ನು ಮೂಲ ಗೋತ್ರ ಏನು ಅಂತ ವಿಚಾರಿಸದೆ ನೇರವಾಗಿ ಮನೆಗೆ ಸೊಸೆಯಾಗಿ ಕಳೆದುಕೊಂಡು ತಂದನಲ್ಲ, ಅದು ಅದರಿಂದ ಯೋಗ್ಯತೆಗೆ ಅನುಗುಣವಾಗಿ ನಾನು ಪಟ್ಟವನ್ನು ಇರಬೇಕಾದಂತ ವ್ಯಕ್ತಿತ್ವ ನಿನ್ನದು. ನಿನ್ನ ಪಟ್ಟದರಸಿಯಾಗಿ ನಾನು ಕುಳಿತುಕೊಳ್ಳುವುದಕ್ಕೆ ಅರ್ಹವೇ ಅಲ್ಲ ಅನ್ನುವಂತಹ ಆರೋಪವನ್ನು ಪ್ರಜಾವರ್ಗದಲ್ಲಿ ಧ್ವನಿಸಿತು ಅಂತಾದ್ರೆ ನಾನು ನನ್ನ ಸ್ಥಿತಿಗತಿ ಏನು ಅಂತ ನಾನು ಆಲೋಚನೆ ಮಾಡಬೇಕಂತ. ಅಯ್ಯ, ಸಖ್ಯ ಬೆಸಿಬೇಕು ಅಂತಾದ್ರೆ ಸರಸ ಬೇಕು, ಯುದ್ಧಕ್ಕೆ ವಿರಸವನ್ನು ಒಳಗೊಂಡ ಭಾವ ಬೇಕಾಗ್ತದೆ. ಇನ್ನು ಯುದ್ಧವು ಅರಸರಿಗೆ ಶೋಭೆ, ಸಪ್ತ ವ್ಯಸನಗಳಲ್ಲಿ ಅದು ಒಂದು ಸರಸವೂ ಇರ್ತದೆ, ವಿರಸವೂ ಇರ್ತದೆ. ಒಂದು ಅರ್ಥದಲ್ಲಿ ಸಮಾನತೆ ಅನ್ನುವುದು ಪ್ರತಿಯೊಂದು ವಿಭಾಗದಲ್ಲಿ ಪ್ರಧಾನವಾಗಿ ಬದುಕಿ ಬರ್ತದೆ. ಎಲ್ಲಿ ಸಮಾನತೆ ನಮಗೆ? ಸಮಾನರೇ ಅಲ್ಲ. ನೀನು ಎತ್ತರದಲ್ಲಿರಬೇಕಾದವ, ನಾನು ಎಷ್ಟಿದ್ರು ನಾಳೆ ಇಲ್ಲಿ ಇದ್ದುಕೊಂಡು ಜೀವನವನ್ನು ಕಳೆಯಬೇಕಾದಂತ ಒಬ್ಬಳು ಹೆಣ್ಣು ಮಗಳು. ಹೀಗಿರುವಾಗ ನೀನು ಕೇಳಿದ ಪ್ರಶ್ನೆಗೆ ನಾನು ಧ್ವನಿಯಾದ್ರೆ ನನ್ನದು ಲಾಲಸೆ ಅಂತ ಆಗ್ತದೆ. ಸರಸ ಸಮರ ಗಂಗೆಯಡೆಯೊಳು ಮುಗುದೆ ಸಿಕ್ಕಿದೆಯಾದ ಕಾರಣ, ಮುಗುದೆ ಸಿಕ್ಕಿದೆಯಾದ ಕಾರಣ, ಸೊಗದಿ ನಿನ್ನನು ಗಂಗೆ ಎಂಬೆನು, ಸೊಗದಿ ನಿನ್ನನು ಗಂಗೆ ಎಂಬೆನು, ಸುಗುಣಿ ಅರಿದು ಇಲ್ಲ. ಯಾರಾದರೂ ಪ್ರಶ್ನಿಸಿ ಯಾರು ಅವರಿಗೆ ಉತ್ತರ ಕೊಡುವುದಕ್ಕೆ ನಾನು ಸಮರ್ಥ. ನಿನ್ನ ಸಮಾಧಾನಕ್ಕೆ ಒಂದು ಉತ್ತರ ಕೊಟ್ಟು ಬಿಡ್ತೇನೆ ನಾನು. ಏನು? ಪವಿತ್ರೋತ್ಮಯಾಗಿರುವಂತಹ ಗಂಗಾ ಭವಾನಿಯ ತಟಾಕ ಇದು. ಅಗವಿನಾಶಿನಿಯಾದ ಗಂಗಾ ಭವಾನಿಯ ಸನಿಹದಲ್ಲಿ ಕಾಣಸಿಕ್ಕಿದ ಸುಗತಿ ನೀರು. ಹೌದು, ನಿನ್ನನ್ನು ಗಂಗೆ ಅಂತಲೇ ನಾ ಪರಿಗ್ರಹಿಸ್ತೇನೆ. ನಾನು ಗಂಗೆ ಅಂದ್ರೆ ನಾನು ಭಾವಿಸ್ತೇನೆ, ನಾನು ಹಾಗೆ ಅಂತ ಭಾವಿಸ್ತೇನೆ. ಸರಿ, ನಿನ್ನಲ್ಲಿ ಅಷ್ಟು ಪಾವಿತ್ರ್ಯತೆ ಇದೆ, ಅಷ್ಟು ಪಾವನತೆ ಇದೆ, ಅಷ್ಟು ಪಾರಿಶುದ್ಧಿ ಇದೆ, ಅಷ್ಟು ಎತ್ತರದ ಮೇಲ್ಮೆ ಇದೆ ಅಂತ ನಾನು ಗುರುತಿಸ್ತೇನೆ. ಆದ್ದರಿಂದ ನೀನು ನಾನು ಗಂಡ ಹೆಂಡತಿ ಆದ್ರೇನು ಕೇಳುವವರಿಗೆ ವರಿಸುವಡೆ ನಿನ್ನ ದೊರವಿನಂತ ಶಬ್ದ, ವರಿಸುವಡೆ ನಿನ್ನ ದೊರವಿನಂತ ಶಬ್ದ, ಅರಸ ಸಲ್ಲಿಸು ಭಾಷೆಯತ್ತ ತರುಣಿಯಾರೆತ್ತರಿವ ನೆರೆಯತ್ತ ಗೈಯದಿರು, ತರುಣಿಯಾರೆತ್ತರಿವ ನೆರೆಯತ್ತ ಗೈಯದಿರು, ವರವನರಡನೆ ಶಬ್ದವಲ್ಲ. ಹೆಣ್ಣಾದವನು ಮದುವೆಯ ಬಳಿಕ ಗಂಡನಾದವನ ಅಧೀನನಾಗಿರ್ತಾನೆ. ಅಂದ್ರೆ ಏನು? ತನ್ನ ಸರ್ವಸ್ವವನ್ನು ವಿಕರಣಪೂರ್ವಕವಾಗಿ ಪತಿಯ
ತುಂಬಿಸಿಕೊಡ್ತಾನೆ. ಸರಿ. ಮತ್ತೆ ಏತರ ಭಯ ಪ್ರಶ್ನಿಸುವುದಕ್ಕೆ ಲೋಕದ ಮಂದಿಗಳು ಎದುರಾದ್ರೆ ಉತ್ತರಿಸುವುದಕ್ಕೆ ಭಕ್ತನ ಜಾಗದಲ್ಲಿ ಇದ್ದಾನೆ ನಮಗೆ ಧೈರ್ಯ ಬರ್ತದೆ. ಉತ್ತರಿಸುವುದಕ್ಕೆ ನೀವು ಸನ್ನದ್ಧರಿದ್ದೀರಿ ಅಂತ ಆದ್ರೆ ಒಂದು ಶರ್ತ ಇದೆ. ಏನು ಅಂದ್ರೆ ಮದುವೆಗೆ ನಾನು ಒಪ್ತೇನೆ, ಒಪ್ಪಿ ಮುಂದುವರಿಬೇಕು ಅಂತ ಆದ್ರೆ ನನ್ನದಾದಂತ ನೀವು ಶರ್ತವನ್ನು ಪೂರೈಸಿಕೊಳ್ಬೇಕು. ಏನು ನಿನ್ನ ತೀರ್ಮಾನ ಹೇಳು. ಈಗ ನಾವು ಒಂದು ವಿಷಯಕ್ಕೆ ಹೇಳಿದ್ರೆ ಮತ್ತೆ ಅದು ಎಷ್ಟು ಏನು ಅಂತ ತಿಳಿದೇ ಮುಂದುವರಿ. ಲೋಕದಲ್ಲಿ ದಾರ್ಶನಿಕರು ಜ್ಞಾನಿಗರು ಒಂದು ಮಾತನ್ನ ಆಡಿ ಹೋಗಿದ್ದಾರೆ. ಹೇಗೆ? ನದಿ ಮೂಲ, ಪುರಾಣ ಮೂಲ, ಸ್ತ್ರೀ ಮೂಲ. ಅದನ್ನು ಯಾವ ಕಾಲಕ್ಕೂ ಹುಡುಕಬಾರದು, ಕೆದಕಬಾರದು, ಪ್ರಶ್ನಿಸುವುದಕ್ಕೆ ಮುಂದೆ ಹೋಗಬಾರದು. ಇಲ್ಲಿ ಬಿಡು, ನಾ ಕೆಡಕುವುದಿಲ್ಲ. ಈಗ ಮನಪೂರ್ವಕವಾಗಿ ಗಂಗಾ ಅಥವಾ ಗಂಗೆ ಹೀಗೆ ಕರೆದಿದ್ದಾಯ್ತು. ನಾಳೆ ಮನಸ್ಸಿನ ಮೇಲೆ ಎಲ್ಲಿ ಗಂಗೆ ಇಲ್ಲಿ ಬಾ ಅಂತ ನೀವು ಕರಿತೀರಿ, ಗೊತ್ತಿದೆ ನನಗೆ. ಆದ್ರೆ ಆಮೇಲೆ ಕುತೂಹಲದಿಂದಲೇ ಅಥವಾ ಇನ್ನಾವುದೋ ಕಾರಣದಿಂದ ಕರುಣಿ ಯಥಾರ್ಥಕ್ಕೂ ಯಾರಾಗಿರಬಹುದು, ಎಲ್ಲಿಯವಳಾಗಿರಬಹುದು ಅಂದ್ರೆ ಈಗ ನಮ್ಮ ಪರಿಚಯ ತೀರಾ ಹೊಸದು. ನನ್ನ ನಡೆ ನುಡಿ ನಮಗೆ ಇನ್ನಷ್ಟು ಸ್ಪಷ್ಟವಾಗಬೇಕಷ್ಟೇ. ದಿನಗಳ ಅನೇಕ ಉರುಳಿ ಹೋಗಬೇಕು. ಆ ಬಳಿಕ ಎಲ್ಲಿಯಾದ್ರೂ ನನ್ನ ವ್ಯವಹಾರ ನಿಮಗೆ ಒಗ್ಗದೆ ಹೋಯಿತು ಅಂತಾದ್ರೆ ಇದು ಸಹಜವಾಗಿ ನಿಮ್ಮ ಅಂತರಂಗದಲ್ಲಿ ಮೂಡುತ್ತದೆ. ಕರುಣಿಯನ್ನಾಗಿ ಇವಳ ಹೀಗೆ ಪ್ರಶ್ನೆ ಮೂಡಿದ್ರೆ ತಿಳಿಯುವುದಕ್ಕೆ ನೀವು ಮುಂದಾಗಬಾರದು. ಮೊದಲೇ ನೀನ್ ಯಾರು ಅಂತ ಕೇಳಿದಾಗ ನೀನು ಪರಿಚಯ ಗೊತ್ತಿಲ್ಲ ಅಂತ ಹೇಳಿದವು. ಆದ್ರೂ ನಾನು ಮದುವೆ ಆಗುವುದಕ್ಕೆ ಮುಂದೆ ಬಂದೆ. ನಿನಗೆ ನಾನೇ ಒಂದು ತರವಾದಂತಹ ಒಂದು ಜಾತಕವನ್ನು ಬರದೆ ನೀನು ಇಂಥವಳು ಅಂತ ನನ್ನಷ್ಟಕ್ಕೆ ನಾನು ಕಲ್ಪಿಸಿಕೊಂಡೆ. ಯೋಗ ನೋಡಿ, ಲೋಕದಲ್ಲಿ ಹುಟ್ಟಿದ ಮಗುವಿಗೆ ಜಾತಕ ಬರುವ ಜ್ಯೋತಿಷರು ಸಿಗ್ತಾರೆ. ಆದ್ರೆ ತನ್ನಾಕೆ ಹೆಂಡತಿಗೆ ಜಾತಕ ಬರೆಯುವ ಗಂಡ ಮೊದಲೇ ಯಾರು ಕೇಳಿದ್ರೆ ನೀನು ಯಾರು, ಎಲ್ಲಿಂದ ಬಂದವಳು, ಏನು ನಿನ್ನ ಹೆಸರು, ಯಾವುದು ಯಾವ ಕಾಲಕ್ಕೂ ನನ್ನಿಂದ ಕೇಳಲಾಗುವುದಿಲ್ಲ. ನನ್ನ ಭೂತ ನನಗೆ ಬೇಡ, ನಿನ್ನ ಭೂತ ನಿನಗೆ ಆಯ್ತು. ಬೇಡ ಬೇಡ. ಮತ್ತೆ ಇನ್ನೂ ಒಂದು ಶರ್ತ, ನೀನು ನನಗೆ ಅದ್ಭುತ ಸಾಕು, ಅದಿದ್ರೆ ಸಾಕು. ಆದ್ರೆ ಒಂದೇ ಶರ್ತ, ಇನ್ನೂ ಒಂದು ಶರ್ತ. ಹೇಗೆ? ನನ್ನ ಇಚ್ಛೆಯ ನಾ ಪೂರೈಸುವುದಕ್ಕೆ ಮುಂದಾಗುವ ಕಾಲಕ್ಕೆ ಹೆಣ್ಣಾದವಳಿಗೆ ಸ್ವಾತಂತ್ರ್ಯ ಇರ್ತದೆ ಅಂತ ಹೇಳಿದೆ. ಹೌದು. ಸ್ವೇಚ್ಛೆಯಿಂದ ನಿಮ್ಮ ವಲ್ಲಭೆಯಾಗಿ ನನ್ನ ಮನಸ್ಸಿಚ್ಛೆಯನ್ನು ಪೂರೈಸುವುದಕ್ಕೆ ನಾನು ಮುಂದುವರಿಯುವ ಕಾಲಕ್ಕೆ ಹೇಗೆ ಯಾಕೆ ಹೀಗೆ ಮಾಡಿದ ನೀನು? ಅದು ಸಲ್ಲದು ಕೂಡದು, ನನಗೆ ಒದಗುವುದಿಲ್ಲ. ಹೀಗೆ ಅಡ್ಡಿ ನಿಮ್ಮಿಂದ ಆಗ ಕೂಡದು. ಆದ್ರೆ ಮತ್ತೇನು? ಮತ್ತೆ ಗಂಗೆ ಇಲ್ಲ, ಮತ್ತೆ ಗಂಗೆ ಹೋಗುದೆ. ಇದು ಬೇಕಾದ್ರು ಹೌದೌದು. ಅಂದ್ರೆ ನಾನೆಲ್ಲಿಯಾದರೂ ನಿನ್ನನ್ನು ಪ್ರಶ್ನಿಸುವ ಕಾಲ ಬರುವುದಿಲ್ಲ. ಅಲ್ಲ, ನೀವು ಪ್ರಶ್ನೆ ಮಾಡುವುದಿಲ್ಲ. ಬಂತು ಅಂತಾದ್ರೆ ನೀನು ನಿಲ್ಲುವುದಿಲ್ಲ, ಮತ್ತೆ ನಿಲ್ಲುವುದಿಲ್ಲ. ನಿನಗೂ ನನಗೂ ವಿಚ್ಛೇದನ ಆಗ್ತದೆ. ನಿಮ್ಮ ಮುಖಕ್ಕೆ ನನ್ನ ಬೆನ್ನೆ ಆಮೇಲೆ ವಿಚ್ಛೇದನವನ್ನು ಸಹಿಸಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಉಂಟು ಅಂತಾದ್ರೆ ನಿನ್ನನ್ನು ನಾನು ಪ್ರಶ್ನಿಸುವುದು ಆಗ್ಲಿಕ್ಕಿಲ್ಲ ಅಂತ ಧೈರ್ಯ ಉಂಟು ನನಗೆ. ಹೇಳಿದ್ದು ಅರ್ಥ ಆಯ್ತು ನನಗೆ. ಈಗ ಒಂದು ವಿಷಯವನ್ನು ಒಬ್ಬನಿಗೆ ಮನದಟ್ಟು ಮಾಡುವಲ್ಲಿ ಇಕೊಳ್ಳಿ ಹೀಗೆ ಸಂಗತಿ, ಇಲ್ಲಿ ಆದ್ರೂ ತಪ್ಪಿದ್ರೆ ಹೀಗೆ ಸಾಧ್ಯ ಸಾಧ್ಯತೆ. ವಿಧಿ ನಿಷೇಧಗಳು ಬೇಕೇ ಬೇಕು. ಬೇಕೇ ಬೇಕು. ವಿಧಿ ನನಗೆ ಹೀಗೆ, ಪ್ರಶ್ನಿಸಿದಲ್ಲಿಗೆ ನಿಷೇಧ ಹೀಗೆ ಹೀಗೆ ಆಯ್ತಲ್ಲ, ಇನ್ನೇನಿಲ್ಲ. ಎಂತ ಆಯ್ತಲ್ಲ, ಕೊರೋನಾ ನೇರಕ್ಕೆ ಆಗಿದ್ದು ಮುಗಿಯಿತು. ಆಯ್ತಲ್ಲ, ಮುಗೀತಲ್ಲ, ಮತ್ತೆ ಕುಲಪತಿ ಇದ್ದ ಏನು ಹೇಳಿದ್ದನ್ನೆಲ್ಲ ನಾನು ಒಪ್ಪಿ ಆಯ್ತು. ಅಲ್ಲ, ಬಾಯಿ ಮಾತ್ರ ಮುಗಿಯುವುದಿಲ್ಲ. ಮತ್ತೆ ಭಾಷೆ ಕೊಡಬೇಕು. ಏನು ಭಾಷೆ? ಕಟ್ಟಬೇಕು. ಹೇಗೆ? ಇದ್ದಲ್ವ ಇದನ್ನ ಆಡಿದ್ದನ್ನ ಹೌದು ಅಂತ ಯಥಾರ್ಥವಾಗಿ ಭಾಷೆ ಕೊಡು. ನಿನ್ನ ಮೂಲವನ್ನು ನಾವು ಶೋಧಿಸುವುದಿಲ್ಲ. ಒಂದು ವೇಳೆ ನೀನು ಏನೇ ಮಾಡು, ಹೇಗೇ ಮಾಡು, ನಾನು ಪ್ರಶ್ನಿಸುವುದಿಲ್ಲ. ಪ್ರಶ್ನಿಸಿದ್ರೆ ಗೊತ್ತಾಗ್ತದಲ್ಲ. ಹೌದೌದು. ನಾನು ಪ್ರಶ್ನಿಸುವುದಿಲ್ಲ, ಇಲ್ಲ ಪ್ರಶ್ನಿಸಿದ್ರೆ ಗೊತ್ತಾಗ್ತದಲ್ಲ. ಇಲ್ಲ ಅಂತ ನನಗೆ ಗೊತ್ತಾಗ್ತದೆ. ನಿಮಗೆ ಮರುಗಳಿಗೆ ನೀನು ಇಲ್ಲ ಇಲ್ಲ ಅಂತ ಆಯ್ತಲ್ಲ, ಮುಗಿತಲ್ಲ. ಸನುಮದವು ನಿನ್ನಿಚ್ಛೆ ತಡೆಯ ಸರ್ವದ ಎನ್ನುತ್ತ ಗಂಧರ್ವ ವಿಧಿನಿಂದ ಮರಿಸುತ್ತವನನು ಗಂಧರ್ವ ವಿಧಿನಿಂದ ಮರಿಸುತ್ತವಳನು ಹೆಂಡತಿ ಗರ್ಭಿಣಿಯಾಗಿ ಶ್ರೀಮಂತವೂ ಆಯ್ತು. ಇನ್ನು ತುಂಬಾ ದಿವಸ ಇಲ್ಲ. ನಮ್ಮ ಜೋಯಿಸರು ಹೇಳಿದ್ದಾರೆ, ಗಂಡು ಮಗುವನ್ನೇ ಹೇಳುವುದು ನನ್ನ ಹೆಂಡತಿ. ಬಲಿಗೊಂದು ದಿನ ಗಂಡು ಕೂಸುದಿಸಿ, ಬಲಿಗೊಂದು ದಿನ ಗಂಡು ಕೂಸುದಿಸಿ
ಶಿಶುವನ್ನು ತಂದು ಜಲದಿ ಮುಳುಗಿಸಿಕೊಳ್ಳಲು ಗರ್ಭವತಿಯಾದೆ ಗಂಡು ಮಗುವಿಗೆ ತಾಯಿಯಾಗುವ ಯೋಗವನ್ನು ಕಂಡುಕೊಂಡೆ. ಆದರೆ ನಾನು ಬಂದದಿದ್ದರೆ ಸಂಬಂಧ ಮುಂದುವರಿಬೇಕಲ್ವೇ? ಮಗುವಿನ ಮಣ್ಣಿನ ಋಣ ಇಂದಿಗೆ ಸಂದಿತು, ತಾಯಿಯಾಗಿ ನನ್ನ ಕರ್ತವ್ಯ ಇಂದಿಗೆ ಪೂರೈಸಿತು. ಉತ್ತರಾರ್ಧದಲ್ಲಿ ಏನು ಅಂತ ಯೋಚಿಸಿದ್ರೆ ನೀರು ಕೈಯೊಡ್ಡಿ ಬೀಸಿ ಮಗುವನ್ನ ಕರೀತಾ ಇದೆ. ನೀರಿಗೆ ಹಾರಿ ಬಳಿಗಳವಳಿದೆಯದಳು ಏಳೇಳು ಶಿಶುಗಳ ಜಲದಿ ಮುಳುಗಿಸುತ್ತ ಮಕ್ಕಳನ್ನು ಹೆತ್ತದ್ದು ಆಯಿತು, 6 ಮಕ್ಕಳನ್ನು ವರ್ಷವೊಂದರಂತೆ ನೀರಿನಲ್ಲಿ ಬಿಟ್ಟದ್ದು ಆಯಿತು. 7ರ ಮಗುವಿನ ಜನನವೂ ಆಗಿದೆ. ಇದರ ಗತಿಯೂ ಅಷ್ಟೇ ಅಲ್ಲದೆ ನೀರಿಗೆ ಮತ್ತೊಮ್ಮೆ ಪ್ರವಹಿಸುವುದಕ್ಕೆ ಹರ ಹರದು ವಿಧಿ ಹರ ಹರದು ವಿಧಿಯನ್ನು ತರುಣಿಯ ಬಳಿಗೆಲೆ ತಂದಿದೆ. ಅರಿಯಲು ಮಾನವಿ ಎಲ್ಲವೂ ಕರುಣಾದ ಸಹೀನೇ. ತರುಣಿಯ ರೂಪದಿ ಭೂತವ ಕರುಳಿನ ಗುಡಿಗಳ ಕೊಂದಳು. ತರುಣಿಯ ರೂಪದಿ ಭೂತವ ಕರುಳಿನ ಗುಡಿಗಳ ಕೊಂದಳು. ಮುರುಳುಗದ ಶಶಿಕುಲದ ದುರುಳಯ ಬೆಸೆಯಿಂದ ದುರುಳಯ ಬೆಸೆಯಿಂದ ಹರ ಹರದು ವಿಧಿಯನ್ನು ತರುಣಿಯ ಬಳಿಗೆಲೆ ತಂದಿದೆ. ಹರನೇ ಪವಿತ್ರವಾದ ಚಂದ್ರ ವಂಶದಲ್ಲಿ ಹುಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವುದಕ್ಕೆ ಮಾತಿಗೆ ಆಗ್ತದೆ ನನಗೆ. ನನ್ನ ಉತ್ತರಾಧಿಕಾರಿಗಳಾಗಿ ಹುಟ್ಟಿದಂತಹ ಗಂಡು ಶಿಶುಗಳು ಒಂದಲ್ಲ ಎರಡಲ್ಲ ಸರತಿಯ ಸಾಲಲ್ಲಿ 7 ಮಕ್ಕಳು ಎಲ್ಲವನ್ನು ನೀರಲ್ಲಿ ಮುಳುಗಿಸಿ ಒಂದರ ಹಿಂದೆ ಮತ್ತೊಂದು ಮತ್ತೊಂದರ ಹಿಂದೆ ಮಗದೊಂದು ಹೇಳಿದ ಹಾಗೆ ಪ್ರಾಣ ತೆಗೆದನಲ್ಲ. ಮನುಷ್ಯನೇ ಅಲ್ಲ ಇವನು. ಯಾವುದೋ ಒಂದು ರಕ್ಕಸಿ ಈ ತೆರನಾದಂತಹ ರೂಪದಿಂದ ನನಗೆ ಕಾಣಿಸಿಕೊಂಡು ನನ್ನ ಹೆಂಡತಿ ಇತ್ತ ನನ್ನ ಪ್ರಾಣವನ್ನು ಹಿಟ್ಟುತ್ತಾ ಇದೆ. ಹೀಗೆ 8ನೆಯ ಮಗುವಿಗೆ ಜನ್ಮ ನೀಡುವ ಗರ್ಭಾವಸ್ಥೆಯಲ್ಲಿದ್ದಾನೆ. ನೋಡೋಣ, ನನ್ನ 8ನೆಯ ಮಗುವನ್ನು ಕೊಂತಾಳಂತ ನಾನು ನೋಡ್ತೇನೆ. ನೋಡೋಣ. ಮಂದಗ ಮನೆಯ ಬಳಿಕಲಿಟ್ಟನೆ ಗಂಧನನು ಹಡದಾಗ ಆ ಎಳೆ ಗಂಧನೊಂದಿಗೆ ತೆರಳೆ ಭೂಮಿ ಅನುಸರಿಸಿ ಬಂದ. ಇಲ್ಲಿಯವರೆಗೆ ನನ್ನವರು ನನ್ನನ್ನು ಪ್ರಶ್ನೆ ಮಾಡಿದ್ದೇ ಇಲ್ಲ. ಮದುವೆಯ ಪೂರ್ವದಲ್ಲಿ ಯಾವ ಶಬ್ದವನ್ನು ಆಗೈತಿದ್ದೇನು, ಅದಕ್ಕೆ ಸರಿಯಾಗಿ ವ್ಯವಹಾರವನ್ನು ಮಾಡಿದವರಿದ್ದಾರೆ. 7 ಮಕ್ಕಳು ನನ್ನಿಂದ ದೂರವಾಯಿತು. ಇದು 8ನೆಯ ಗಂಡು ಮಕ್ಕಳು. ಸರಿ, ಈ ಹಿಂದೆ ಏನನ್ನ ಮಾಡಿದ್ದೇನು ಅದನ್ನೇ ಮಾಡುವುದಕ್ಕೆ ಮತ್ತೆ ಮುಂದಾಗಿ ಕರುಳಿಲ್ಲದೆ ಇದ್ದವಳೆ, ಸಂಬಂಧದ ಬೆಸೆಗೆ ಅರ್ಥವಿಲ್ಲದೆ ಇದ್ದವಳೆ, ಹುಟ್ಟಿದ ಹಸಿವು ಹಸುಗೂಸನ್ನು ನೀರಲ್ಲಿ ಮುಳುಗಿಸಿ ಕೊಂದು ಬಿಡ್ತಾ ಇದೆಯಲ್ಲ. ನೀನು ಮಾನವಿಯೇ ದಾನವಿಯೇ ಯಾವುದು ನನಗೆ ಅರ್ಥ ಆಗ್ತಾ ಇಲ್ಲ. ಆ ಮಗು ನನ್ನ ವಂಶದ ಕುಡಿಯದು, ನನ್ನ ವಂಶದ ಕುಡಿಯದು. ನನ್ನ ವಂಶದ ಕುಡಿಯನ್ನು ಯಾವ ಕಾಲಕ್ಕೂ ನಿನ್ನಿಂದ ಹತವಾಗುವುದಕ್ಕೆ ನಾವು ಬಿಡುವುದಿಲ್ಲ. ದಯಾರ್ಧ ಹೃದಯರಾಗಿ
ಕಣ್ಣಲ್ಲಿ ರಕ್ತವುಳ್ಳವಳಾಗಿ ನನ್ನ ವಂಶೋದ್ಧಾರಕನನ್ನು ನನ್ನ ಉತ್ತರಾಧಿಕಾರಿಯನ್ನು ನನಗೆ ಬಿಟ್ಟುಕೊಡೆ. ನೀನು ಒಬ್ಬಳು ಹೆಣ್ಣು ಹೌದಲ್ಲ? ತೊರೆದೆ ಬಾಜನ ಬೇಡಿದ ಉಡಿಯ ಮಚ್ಚರಿಯ ಬೇಡಿದ ಉಡಿಯ ಮಧ್ಯದೀಗೆ ವಾಡಿದ ಮಾಡದ ಶಾಪ ಮುಕ್ತಿಯ ದಾನ ಪಡೆದೆ. ವಾಡಿದ ಮಾಡದ ಶಾಪ ಮುಕ್ತಿಯ ದಾನ ಪಡೆದೆ. ನನ್ನ ಮಗುವನ್ನು ಕೊಡು. ನಿನ್ನ ಸಿಟ್ಟು, ನಿನ್ನ ವೇದನೆ, ನಿನ್ನ ಆಂತರ್ಯ, ನಿನ್ನ ಕರುಳಿನ ಯಾತನೆ ಏನು ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಇದು ತನಕ ನನ್ನ ಮಕ್ಕಳ 7 ನೀನು ಕೊಂದೆ. ಭಾವಪರವಶರಾಗಿ ನನ್ನಲ್ಲಿ ಅದನ್ನು ಒದುಬಿಟ್ಟುಕೊಂಡು ನಿನಗಾಗಿ ನಾನು ಸಹಿಸಿದೆ. ನಿನ್ನ ಮಾತಿಗಾಗಿ ನಾನು ಸುಮ್ಮನಿದ್ದೆ. ಆದರೆ ಇನ್ನೂ ಇದ್ದರೆ ನನಗೆ ನನ್ನ ತಾಳ್ಮೆಯೇ ಸಿಕ್ಕುವುದಿಲ್ಲ. ನನಗೆ ಸಂತಾನದ ಕುರಿತಾದ ಅಪೇಕ್ಷೆ, ಹಂಬಲ, ಪ್ರೀತಿ ಇದು ತಂದೆ ತಾಯಿಗಳಿಗೆ ಇರಬೇಕಾದದ್ದು. ಹೆಣ್ಣಾದವನಿಗೆ ಹೆಚ್ಚು ಮಮತೆ, ತಂದೆಯಾದವನಿಗೆ ಸ್ವಲ್ಪ ಮಮತೆ ಕಡಿಮೆ. ಹೀಗೆ ಪ್ರಪಂಚದಲ್ಲಿ ಅಲ್ಲಸಲ್ಲದ ಮಾತುಗಳು ಬರಬೇಕು ಬಿಟ್ರೆ ಅದು ಯಥಾರ್ಥ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಭಾವನೆ ಎನ್ನುವುದು ಸಮಾನವಾಗಿ ಇರ್ತದೆ. ಆದ್ದರಿಂದಲೇ ನಾನು ಮಾಡುವ ಕೃತಿಯನ್ನು ನೀನು ಪ್ರಶ್ನಿಸಿದೆ. ಆದರೆ ಈ ಪೂರ್ವದಲ್ಲಿ ನಾನು ಆಡಿದಕ್ಕೆ ಬದ್ಧರಾಗಿ ವ್ಯವಹರಿಸಬೇಕು ಅಂತ ಆದರೆ ನೀನು ಆ ಶಬ್ದವನ್ನು ಮುರಿದೆ. ಪ್ರಕಾರವಾಗಿ ಏನಾಗಬೇಕು, ಆಮೇಲೆ ಬಿಟ್ಟು ನಾ ಇಲ್ಲಿಂದ ಮುಂದಕ್ಕೆ ಹೋಗಬೇಕು. ನೀ ಹೋಗ್ಬೇಕು ಅಂತ ಕೇಳಿದ್ದಲ್ಲ, ನನಗೆ ಆ ಮಗು ಉಳಿಬೇಕು ಅಂತ ಕೇಳಿ. ಗಂಗೆಯನ್ನು ತೊರೆದಾದರೂ ಸರಿ ಮಗುವನ್ನು ಉಳಿಸಿಕೊಡಬೇಕೆನ್ನುವ ಹಠ ಛಲ ನಿನ್ನಲ್ಲಿ ಜಾಗೃತವಾಗಿದೆ. ತೊರೆದಾದರೂ ಅಂತ ಇಲ್ಲ, ನನಗೆ ಉಳಿಬೇಕು ಅಂತಲೇ ಇರುವುದು. ಇನ್ನು ನಾನಲ್ಲಿ ಇರುವುದಕ್ಕೆ ಅಲ್ಲ, ಇರುವುದಕ್ಕೂ ಇಲ್ಲ. ಯಾಕಿಲ್ಲ? ಯಥಾರ್ಥವನ್ನು ತಿಳಿಯುವುದಕ್ಕೆ ನೀನು ಮನಸ್ಸು ಮಾಡಬಾರದು ಅಂತ ಪೂರ್ವದಲ್ಲಿ ಮೊದಲನೆಯ ಶಬ್ದವಾಗಿ ನಾನು ಆಡುವುದರ ಹಿಂದೆ ಬಲವಾದ ಕಾರಣವಿದೆ. ನಿನ್ನನ್ನು ನಾನು ಕೇಳಲಿಲ್ಲ ನೀನು ಯಾರು ಅಂತ. ಇಲ್ಲ, ಇಷ್ಟು ವರ್ಷದಿಂದ ಒಂದು ದಿನಾದ್ರೂ ನೀನು ಯಾರು ಅಂತ ನಾನು ಕೇಳಿದ್ದೇನೆ. ಒಂದು ದಿನ ನೀನು ಯಾವ ಹೆಸರಿನಿಂದ ಇಲ್ಲಿಗೆ ಕರೆದುಕೊಂಡು ಬಂದೀವಿ, ಇಲ್ಲಿವರೆಗೆ ಅದೇ ಹೆಸರಿನಿಂದ ಸಂಬೋಧಿಸಿದ್ದು. ವರುಷ 8 ಹೇಗೆ ಕಳೆದು ಹೋಯಿತು ಅಂತ ಗೊತ್ತಾಗ್ಲಿಲ್ಲ. ಆದ್ರೆ ಈಗ ಯಾರು ಅಂತ ನೀನು ಕೇಳಿದ್ದಲ್ಲ, ನೀನು ಮಾಡುತ್ತಿರುವುದು ಸಣ್ಣ ಮಗುವನ್ನು ನನ್ನ ಕೈಗೆ ಕೊಡು ಅಂತ ನೀನು ಆಡ್ತಾ ನನ್ನ ವಂಶೋದ್ಧಾರಕರನ್ನು ಕೊಡು. ಅಯ್ಯ, ಇದು ಶಾಪಗ್ರಸ್ತವಾದ ಜೀವನ. ನಾನು ಇಲ್ಲಿಯವಳಲ್ಲ, ಮತ್ತೆ ಇಲ್ಲಿ ಅವಳು ಬ್ರಹ್ಮಶಾಪದಿದರೆ ಶುಳುದಿಸಿದ ಚಿನ್ಮಯಾತ್ಮಜಿ ಗಂಗೆ ಚಿನ್ಮಯಾತ್ಮಜಿ ಗಂಗೆ ನಮ್ಮೊಳೋದಿಸಿದ ಸುತರು ಶಾಪದೊಳೊಮ್ಮಿ ಜನಿಸಿ ಪಡೆದಿಯರು ಶಾಪದ ವಿಮೋಚನೆ. ಶಾಪದ ವಿಮೋಚನೆ ಕೊಡುಗ ನಿವನನು ಬೆಳೆಸಿ ಕೊಡುವೆನು. ಹುಡುಗ ಇವನನ್ನು ಬೆಳೆಸಿ ಕೊಡುವೆನು. ಹಡೆದು ಕೋಯಿಯ ಕಚ್ಚ ನಡೆಸುವೆ. ಹಡೆದ ತಾಯಿಯ ಕಚ್ಚ ನಡೆಸುವೆ ತೊಡಗಿಪತಿಯೇ. ಇದು ಬ್ರಹ್ಮ ಜಾಪದಿ ದರೆಯೊಳು ಬಿರಿದ ಗಂಗೆ ನಾನಯ್ಯ. ಗಂಗೆ ನಾನಯ್ಯ. ನಾನು ಯಾರು ಅಂತ ನಿನ್ನ ಅಂತರಂಗದಲ್ಲಿ ಕುತೂಹಲ ಇದ್ದಿದ್ದಿರಬಹುದು. ಈಗ ನಾನು ಅದಕ್ಕೆ ತೆರೆ ಎಳೆಯುತ್ತೇನೆ. ಹೇಗೆ? ನನ್ನ ಕುರಿತಾಗಿ ನಿರ್ದಿಷ್ಟವಾದ ವಿವರ ನನಗೆ ಈ ಮೊದಲೇ ತಿಳಿದಿದೆ. ಹೇಳಲಿಲ್ಲ. ಯಾವಾಗ ಆರಂಭದಲ್ಲಿ ನಿನ್ನನ್ನು ಕಂಡೇನು, ಆಗ ನಿನ್ನ ಪೂರ್ವ ಏನು, ನಾನು ಯಾಕೆ ಇಲ್ಲಿ ಬಂದಿದ್ದೇನೆ, ಈ ಸಂಗತಿ ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಓಹೋ, ಹೇಳಿಕೊಳ್ಳುವುದಕ್ಕೆ ಅವಕಾಶವೂ ಅಲ್ಲ, ಹೇಳಿದ್ರೆ ಸರಿಯೂ ಆಗುವುದಿಲ್ಲ. ಅಯ್ಯ, ಬ್ರಹ್ಮ ಶಾಪದಿ ಧರೆಯೊಳೊದಿಸಿದ ಚಿನ್ಮಯಾತ್ಮಗೆ ಗಂಗೆ ನಾನು ಕೇಳು. ನಾನು ಬೇರೆ ಯಾರು ಅಲ್ಲ, ಹರಿಯ ಪಾದ ಮೂಲದಿಂದ ಉದಿಸಿ ಬಂದ ಗಂಗೆಯಾಗಿದ್ದೇನೆ. ಆದರೆ ಈ ಹಿಂದೆ ಬ್ರಹ್ಮಸಭೆಯಲ್ಲಿ ನೀನು ಮಹಾವಿಷನಾಗಿ ಸೇರಿದ ಕಾಲದಲ್ಲಿ ನಡೆದಂತಹ ಒಂದು ಪ್ರಕರಣದ ನಿಮಿತ್ತವಾಗಿ
ನಾನು ಶಾಪಗ್ರಸ್ತನಾದೆ. ಪರಿಣಾಮ ಏನು? ಧರೆಯಲ್ಲಿ ಸಾಮಾನ್ಯರಾಗಿ ನಾನು ಕಂಡುಕೊಳ್ಳಬೇಕಾಯಿತು. ಆ ಪರಿಣಾಮದಿಂದಾಗಿ ಕೇವಲ ಮಾನವ ಮಾತ್ರನಾಗಿ ನಾನು ಕಾಣಿಸಿಕೊಂಡಿದ್ದೇನೆ. ಇನ್ನು ಮಕ್ಕಳು ಒಂದಲ್ಲ ಎರಡಲ್ಲ 7 ಮಕ್ಕಳನ್ನು ಈಗಾಗಲೇ ನೀನು ಕಳೆದುಕೊಂಡದ್ದಾಗಿದೆ. ಯಾಕದು? ಅದಕ್ಕಾಗಿ ನೀನು ಕಣ್ಣೀರಿಡಿಸುತ್ತಿರುವೆ. ಆ ಮಕ್ಕಳು ಯಾವ ಕಾಲಕ್ಕೂ ನಿನ್ನ ಜೊತೆ ಇದ್ದು ಬೆಳೆಯುವುದಕ್ಕೆ ಅಥವಾ ನಿನ್ನ ಕುಲವನ್ನು ಬೆಳಗುವುದಕ್ಕೆ ಇದ್ದವರೂ ಅಲ್ಲ. ಯಾಕೆ? ಕಾರಣವಿದೆ. ಶಾಪಗ್ರಸ್ತರಾಗಿ ನಾನು ಮುಂದುವರಿದ ಕಾಲಕ್ಕೆ ಅಷ್ಟವಸುಗಳು ಅವರು ಗೈದ ಅಪರಾಧದ ಪರಿಣಾಮದಿಂದಲಾಗಿ ಮತ್ತೆ ವಸಿಷ್ಠಾಶ್ರಮದಲ್ಲಿ ಹೋಮಧೇನುವಾದ ನಂದಿನಿಯನ್ನು ಹಿಂಸಿಸಿದರು ಅನ್ನುವ ಕಾರಣಕ್ಕೆ ಬೇಕಾಗಿ ವಸಿಷ್ಠರಿಂದ ಶಾಪವನ್ನು ಪಡೆದರು. 8 ಮಂದಿಗಳಲ್ಲಿ 7 ಮಂದಿಗಳು ನನ್ನ ಮಕ್ಕಳಾಗಿ ಈ ಮುಂದೆ ಈ ಹಿಂದೆ ಕೇಳಿಕೊಂಡ ರೀತಿಯಲ್ಲಿ ಹುಟ್ಟಿದವರಿದ್ದಾರೆ. ಹುಟ್ಟಿದ ಮರುಗಳಿಗೆಯಲ್ಲಿ ಶಾಪದಿಂದ ಮುಕ್ತಿಯನ್ನು ಹೊಂದಿದವರು ಇದ್ದಾರೆ. ಇವ 8ನೆಯವ. ವಸುಗಳಲ್ಲಿ ಹಿರಿಯವ ಹೋಮಧೇನುವನ್ನು ಅತಿಯಾಗಿ ಹಿಂಸಿಸಿದ್ದಾನೆ ಅನ್ನುವ ಕಾರಣಕ್ಕಾಗಿ ದೀರ್ಘಾಯುಷಿಯಾಗಿ ಇರಬೇಕಾದವರು. ಇವನನ್ನು ಸಾಕಿ ಬೆಳೆಸಬೇಕಾದ ಕರ್ತವ್ಯ ನನ್ನದು. ಯಾಕೆ? ಹಡೆದ ಒಡಲು ನಿರ್ದಯಿಯಾಗಿ ಈ ಹಿಂದೆ 7 ಮಕ್ಕಳನ್ನು ಕೊಂದು ತಿಂದಿದ್ದೇನೆ ಅಂತ ಭಾವಿಸಬೇಡ. ಅವರು ಈ ಹಿಂದೆ ಕೇಳಿಕೊಂಡ ಹಾಗೆ ನನ್ನ ಗರ್ಭದಲ್ಲಿ ಇರುವುದಕ್ಕೆ ಮತ್ತೆ ನನ್ನ ಮಕ್ಕಳಾಗಿ ಹುಟ್ಟಿಕೊಳ್ಳುವುದಕ್ಕೆ ಅವಕಾಶವನ್ನು ನಾನು ಒದಗಿಸಿಕೊಟ್ಟಿದ್ದೇನೆ. ಮಣ್ಣಿನ ಋಣ ತೀರಿತು. ಪೂರ್ವದಲ್ಲಿ ಆಡಿದ ಮಾತನ್ನು ಫಲಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟೆ. ಆದರೆ ಇವನನ್ನು ಹಾಗಲ್ಲ. ನಾನು ಬೆಳೆಸ್ತೇನೆ. ಬೆಳೆಸಬೇಕಾದ ಕರ್ತವ್ಯ ತಾಯಿಯಾಗಿ ನನಗುಂಟು. ಹೆಣ್ಣಾಗಿ ಒಬ್ಬಳಕ್ಕೆ ತಾಯಿಯಾಗಿ ಏನು ಮಾಡಬೇಕು, ಮಗಳನ್ನ ಮಕ್ಕಳನ್ನ ಹೇಗೆ ಸಾಕಬೇಕು ಅಂತ ನಾನು ಮಾಡ್ತೇನೆ. ಜನನಿ ತಾನೇ ಮೊದಲ ಗುರು. ಹಿರಿಯರು ಹಿರಿಯರು ಆಡಿದ್ದು. ಆದ್ದರಿಂದ ಮಗುವಿಗೆ ಯೋಗ್ಯವಾದ ಸಂಸ್ಕಾರವನ್ನು ಕೊಡ್ತೇನೆ. ಆ ಬಳಿಕ ನಿನ್ನ ಮಡಿಲಿಗೆ ಇವನನ್ನು ಒಪ್ಪಿಸ್ತೇನೆ. ಆ ಸುಡೆಯನ್ನಲ್ಲ, ದೇವತೆಯಾದಂತಹ ನಿನ್ನ ಸಂಕಲ್ಪ ಹೇಗುಂಟು ಹಾಗೆಯೇ ಬೆಳೆಯುವುದು. ವಿಧಿಯೇ ಬಲವತ್ತರನಾದವ ಅವನ ಎದುರು ನಮ್ಮಾಟ ಪಡೆಯುವುದಿಲ್ಲ. ನನ್ನ ಮಗನನ್ನು ಕಾಣುವ ಯೋಗ ಯಾವಾಗ ಬರ್ತದೆ? ನೀನಾತ್ಮ